V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ಹಲವಾರು ಆರೋಪಗಳನ್ನು ಹೊತ್ತಿರುವಂಥ ಬಿಲಿಯನೇರ್ಗಳ ಸಂಪರ್ಕದ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಇನ್ನಿಂಗ್ಸ್ ಆರಂಭವಾಗಿದೆ. ಎರಡನೇ ಇನ್ನಿಂಗ್ಸ್ ಆರಂಭದ ಬಗ್ಗೆ ಅವರು ಹೇಳಿರುವಂಥದ್ದು ಮೂರನೇ ಮಹಾಯುದ್ಧ ನಡೆಯಲು ಬಿಡುವುದಿಲ್ಲ. ಈಗ ನಡೆಯುತ್ತಿರುವಂಥ ಉಕ್ರೇನ್ ಯುದ್ಧಗಳನ್ನು ನಿಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಸ್ವಾಗತಾರ್ಹ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಆಗಮನ ಒಳ್ಳೆಯ ವಿಷಯವೇನೂ ಆಗಿಲ್ಲ ಅಂತ 2-3 ವಿಷಯಗಳನ್ನು ಇಟ್ಕೊಂಡು ಹೇಳಬಹುದು. ಮೊದಲನೇದಾಗಿ ಮೆಕ್ಸಿಕೋ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಮೆಕ್ಸಿಕೋ ಗಡಿಯಲ್ಲಿ ಹೆಚ್ಚಿನಾಗಿ ತೆಂಕಣ ಅಮೆರಿಕ ಖಂಡದ ಜನರು ಮತ್ತು ಬೇರೆ ದೇಶದವರು ಕೂಡ ಆ ಕಡೆಯಿಂದ ಬಂದು ಅಮೆರಿಕದ ಒಳಗೆ ನುಸುಳುತ್ತಾರೆ, ಅಲ್ಲಿ ಕೆಲಸವನ್ನು ಹುಡುಕ್ತಾರೆ. ಹಾಗಾಗಿ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಹೊಸದಾಗಿ ಅಮೆರಿಕದ ಪೌರತ್ವವನ್ನು ಬಿಗಿಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹಾಗಾಗಿ ಅಲ್ಲದೆ ಈಗಾಗಲೇ ಅಲ್ಲಿ ಇದ್ದು ಕೆಲವು ತೊಂದರೆಗಳನ್ನು ಎದುರಿಸುವವರನ್ನು ಕೂಡ ಪೌರತ್ವ ನೀಡುವುದಿಲ್ಲ ಎನ್ನುವಂಥ ಒಳಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದೇ ವೇಳೆ ನಿನ್ನೆ ಡೊನಾಲ್ಡ್ ಟ್ರಂಪ್ನವರು ಬಿಳಿಬೂಡು ವೈಟ್ ಹೌಸ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸ್ವಲ್ಪ ಹೊತ್ತಿಗೆ ಮುಂಚೆ ಅದೇ ವಾಷಿಂಗ್ಟನ್ DC-ಯಲ್ಲಿ ಹೈದರಾಬಾದ್ ಮೂಲದ ಭಾರತೀಯ ಯುವಕನೊಬ್ಬನನ್ನು ಕೊಲೆ ಮಾಡಲಾಗಿದೆ. ಆತ 2022ರಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಈಗ ಕೆಲಸವನ್ನು ಹುಡುಕ್ತಿದ್ದ. ಅವನನ್ನು ಕೊಲೆ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಇಂಥ ಕೊಲೆಗಳು ಜಾಸ್ತಿ ಆಗಿವೆ. ಅದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯಿಸಿಲ್ಲ. ಇನ್ನೊಂದು ವಿಷಯ, ಅವರು ಪ್ಯಾರಿಸ್ ಒಪ್ಪಂದದಿಂದ ಹೊರಬಂದಿದ್ದಾರೆ. ಭೂಬಿಸಿ ಅತಿ ದೊಡ್ಡ ಅಪಾಯವನ್ನು ಭೂಮಿಯ ಮೇಲೆ ತರಲಿದ್ದು, ಒಂದು ವೇಳೆ ಭೂಬಿಸಿಯಿಂದಾಗಲೇ ಭೂಮಿಯ ಜೀವಿಗಳೆಲ್ಲ ಎಕ್ಸ್ಟಿಂಕ್ಟ್ ಆಗಬಹುದು, ನಿರ್ವಂಶ ಹೊಂದಬಹುದು ಎನ್ನುವಂಥ ಅನುಮಾನ ಕೂಡ ಈಗೀಗ ಹೇಳ್ತಾ ಇದೆ. ಈ ವಾತಾವರಣಕ್ಕೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಬೆಂಕಿಸಾಯು ವಾಯುವನ್ನು ಸೇರಿಸುವವರು ಯಾರಂತ ಹೇಳಿದರೆ ಮುಖ್ಯವಾಗಿ ಎಲ್ಲ ದೇಶಗಳು ಸೇರಿಸ್ತವೆ. ಮುಖ್ಯವಾಗಿ USA, ಎರಡನೇದಾಗಿ ಚೀನಾ, ಮೂರನೇದಾಗಿ ಭಾರತ. ಹಾಗಾಗಿ ಈ 3 ದೇಶಗಳಿಗೆ ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಇಳಿಸುವ ದೊಡ್ಡ ಜವಾಬ್ದಾರಿ ಇದೆ. ಪ್ಯಾರಿಸ್ ಒಪ್ಪಂದದಲ್ಲಿ ಈ ಬಗೆಗೆ ಒಂದು ಒಪ್ಪಂದವನ್ನು ಮಾಡುತ್ತಿತ್ತು. ಆದರೆ 3 ದೇಶಗಳು ಕೂಡ ಈ ನಿಟ್ಟಿನಲ್ಲಿ ವಿಫಲವಾಗಿವೆ. ಈಗಂತೂ ಡೊನಾಲ್ಡ್ ಟ್ರಂಪ್ನವರು ಪ್ಯಾರಿಸ್ ಒಪ್ಪಂದದಿಂದ ಹೊರಬಂದಿರುವುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಫ್ರಾನ್ಸ್ ಸರ್ಕಾರವು ಡೊನಾಲ್ಡ್ ಟ್ರಂಪ್ನ ಸರಕಾರದ ಜೊತೆಗೆ ಸೇರುವುದು ಯುರೋಪಿಯನರಿಗೆ ಹರಾಕಿರಿಯಾದೀತು. ಯುರೋಪ್ ದೇಶಗಳವರು ಡೊನಾಲ್ಡ್ ಟ್ರಂಪ್ನವರಿಂದ ಅಂತರ ಕಾಯ್ದುಕೊಳ್ಳುವುದೇ ಒಳ್ಳೆಯದು, ಇಲ್ಲದಿದ್ದರೆ ಅದು ಜಾಗತಿಕವಾಗಿ ಒಳ್ಳೆಯದನ್ನು ಮಾಡುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಕ್ಷ ಆಡಳಿತದ ಬಗ್ಗೆ ಒಂದು ಸಮಿತಿ ಇದೆ USA-ಯಲ್ಲಿ. ಆ ಸಮಿತಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಂಥ ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಸ್ಕ್ ಮತ್ತು ಭಾರತದ ವಿವೇಕ್ ರಾಮಸ್ವಾಮಿ ಅವರನ್ನು ನೇಮಕ ಮಾಡಿದ್ದರು. ಆದರೆ ವಿವೇಕ್ ರಾಮಸ್ವಾಮಿ ಅವರು ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ಆ ಹುದ್ದೆಯನ್ನು ನಿರಾಕರಿಸಿ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಭಾರತದಿಂದ ನೇಮಕವಾದ ತಂಡಗಳಲ್ಲಿ 1 ವಿಕೆಟ್ ಔಟ್ ಆಗಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಆರಂಭವೇ ಒಂದು ಆಘಾತಕಾರಿ ನಡೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಗೊತ್ತೇ ಇದೆ, ವಿಶ್ವದ ಮೊದಲ ಖೋ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹೆಣ್ಣು ಮಕ್ಕಳ ಗಂಡು ಮಕ್ಕಳ 2 ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದು, ಇಡೀ ತೆಂಕಣ ಭಾರತದಲ್ಲಿ ಆಯ್ಕೆಯಾಗಿದ್ದ ಒಬ್ಬಳು ಹೆಣ್ಣು ಮಗಳು ಅಂತೇಳಿದರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರುಬೂರಿನ ಚೈತ್ರ ಒಬ್ಬಾಕೆ ಮಾತ್ರ. ಈ ಚೈತ್ರ ಎಂಬ ಆಕೆಗೆ ಶೂ ತಗೊಳ್ಳಿಕ್ಕೆ ಕೂಡ ಕಾಸಿರಲಿಲ್ಲ. ಹೆತ್ತವರು ಊರವರಿಂದ ಚೀಮಾರಿ ಕೂಡ ಮಗಳನ್ನು ಸ್ಪೋರ್ಟ್ಸ್ನಲ್ಲಿ ತೊಡಗಿಸಿದ್ದಕ್ಕೆ ಊರವರಿಂದ ಚೀಮಾರಿ ಕೂಡ ಹಾಕಿಸ್ಕೊಂಡಿದ್ದರು. ಆದರೆ ಹೆತ್ತವರು ಈ ಹುಡುಗಿಯನ್ನು ಸ್ಪೋರ್ಟ್ಸ್ನಲ್ಲಿ ತೊಡಗಿಸಿದ್ದಲ್ಲದೆ ಈ ಹುಡುಗಿ ಇವಾಗ ದೇಶ ಮಟ್ಟದಲ್ಲಿ ಫೈನಲಲ್ಲಿ ಆಕೆ ಆಡಿದಂಥ ಒಂದು ವೇಗ ಏನಿದೆ, ಇಡೀ ದೇಶವೇ ಆಕೆಯನ್ನು ನಿಬ್ಬೆರಗಿನಿಂದ ನೋಡುವಂತ ಮಾಡಿದೆ. ಇಡೀ ತೆಂಕಣ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಆಯ್ಕೆಯಾದ ಏಕೈಕ ಖೋ ಪಟು ಚೈತ್ರ ಎಂದು ಊರಿಗೆ ಬರುತ್ತಿದ್ದು, ಊರಿಡೀ ಸಿಂಗಾರಗೊಂಡು ಆಕೆಯನ್ನು ಸ್ವಾಗತಿಸಲು ತಯಾರಾಗಿದೆ. ಇಲ್ಲಿ ಕುರುಬೂರಿನಲ್ಲಿ
ಇರುವಂಥ ಯಾವುದೇ ಒಂದು ಇದಿದೆ ಕಾನ್ವೆಂಟ್, ಒಂದು ವಿದ್ಯಾರ್ಥಿನಿಯರ ಕಾನ್ವೆಂಟ್ ಇದೆ ಇಲ್ಲಿ ಕುರುಬೂರಿನಲ್ಲಿ. ಈ ವಿದ್ಯಾರ್ಥಿನಿಯರ ಕಾನ್ವೆಂಟಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳಾಗಿ ಆಯ್ಕೆಯಾಗಿದ್ದಾರೆ, ದೇಶ ಮಟ್ಟದಲ್ಲಿ ಆಡಿದ್ದಾರೆ. ಅಂಥ ಒಬ್ಬ ವಿದ್ಯಾರ್ಥಿನಿ ಚೈತ್ರ ಅನ್ನುವುದು ಕೂಡ ಗಮನಾರ್ಹವಾದ ಸಂಗತಿಯಾಗಿದೆ. ಇನ್ನೊಂದು ಸಮೀಕ್ಷೆ ಕೂಡ ಬಂದಿದೆ. ಆ ಸಮೀಕ್ಷೆ ಎಡೋಲ್ಸನ್ ಟ್ರಸ್ಟ್ ಬ್ಯಾರೋಮೀಟರ್ ಅನ್ನುವಂಥ ಒಂದು ಸಮೀಕ್ಷೆ ಬಂದಿದ್ದು, ಆ ಸಮೀಕ್ಷೆಯ ಮೂಲಕ ತಿಳಿದು ಬರುವುದೇನೆಂದರೆ, ಭಾರತದಲ್ಲಿ NGOಗಳ ಮೇಲಾಗಲಿ, ಮಾಧ್ಯಮಗಳ ಮೇಲಾಗಲಿ, ಸರಕಾರದ ಮೇಲಾಗಲಿ ಯಾರಿಗೂ ಜನರು ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಮತ್ತಷ್ಟು ಕೆಳಮಟ್ಟಕ್ಕೆ ಜನರ ನಂಬಿಕೆ ಆಳುವ ಸರಕಾರದ ಮೇಲೆ, ಮಾಧ್ಯಮಗಳ ಮೇಲೆ ಮತ್ತು ಸರ್ಕಾರೇತರ NGO ಸಂಸ್ಥೆಗಳ ಮೇಲೆ ಜನರ ನಂಬಿಕೆಯನ್ನು ಕಳೆದುಕೊಂಡಿವೆ ಎನ್ನುವಂಥ ಸಮೀಕ್ಷೆಯನ್ನು ಎಡೋಲ್ಸನ್ ಟ್ರಸ್ಟ್ ಬ್ಯಾರೋಮೀಟರ್ ಹೇಳಿದೆ. ಇನ್ನು ಏನಪ್ಪ ಲೋಕದ ಸಮಾಚಾರ ಅಂತೇಳಿದರೆ, ಬಡವರ ಸಂಖ್ಯೆ ಒಂದಷ್ಟು ಕಡಿಮೆಯಾಗಿದ್ದರೂ ಸಂಖ್ಯಾ ರೀತ್ಯ ಒಂದಷ್ಟು ಹೆಚ್ಚೇ ಆಗಿದೆ. ಆಫ್ರಿಕಾದ ಹಸಿವು ಅಡಗಿಲ್ಲ, ಭಾರತದ ಹಸಿವಿನ ಸಂಖ್ಯೆ ಇಳಿದಿಲ್ಲ. ಇದರ ನಡುವೆ ಜಗತ್ತಿನಲ್ಲಿ ಈಗ ಇರುವಂಥ ಬಿಲಿಯಾಧೀಶರುಗಳು, 1 ಬಿಲಿಯನ್ ಅಂದರೆ 100 ಕೋಟಿ ಬಿಲಿಯಾಧೀಶರುಗಳ ಸಂಖ್ಯೆ 2769ಕ್ಕೆ ಹೇಗಿದೆ. 2769ಕ್ಕೆ ಏರಿದೆ. ಇವರ ಸಂಪತ್ತು 173 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಅಂದರೆ ಕಳೆದ ಒಂದೇ ವರ್ಷದಲ್ಲಿ 2024 ಒಂದೇ ವರ್ಷದಲ್ಲಿ ಇವರ ಸಂಪತ್ತು 3 ಪಟ್ಟು ಹೆಚ್ಚಾಗಿದೆ. ಅಂದರೆ ಇದು ಸ್ಪಷ್ಟವಾಗಿ ಸೂಚಿಸುವುದೇನು? ಕಾರ್ಪೊರೇಟ್ ಕಂಪನಿಗಳ ಮತ್ತು ಬಿಲಿಯಾಧೀಶರ ಸಂಪತ್ತು 2024 ಒಂದೇ ವರ್ಷದಲ್ಲಿ 3 ಪಟ್ಟು ಏರಿದ್ದರೆ ಜನಸಾಮಾನ್ಯರ ಸಂಪತ್ತು ಎಷ್ಟು ಪಟ್ಟು ಏರಿದೆ? ಅದಕ್ಕೆ ಉತ್ತರ ಹೇಳುವರಿಲ್ಲ. ಸಾಮಾನ್ಯರ ಸಂಪತ್ತು 1 ಪಟ್ಟು ಕೂಡ ಏರಿಲ್ಲ, 10% ಕೂಡ ಏರಿದ ಬಗೆಗೆ ಸೂಚನೆ ಇಲ್ಲ. ಒಬ್ಬೊಬ್ಬರಿಗೆ ಒಂದು ಚೂರುಪಾರು ಏರಿಕೆ ಆಗಿರ್ಬೋದು. ಆದರೆ ಬಿಲಿಯಾಧೀಶರುಗಳ ಸಂಪತ್ತು ಒಂದೇ ವರ್ಷದಲ್ಲಿ 3 ಪಟ್ಟು ಏರಿರುವುದು ಈ ಜಗತ್ತಿನ ಸಂಪತ್ತು ಹಂಚಿಕೆಯ ಬಗೆಗೆ ವಿವಂಚನೆಯನ್ನು ನೀಡುವಂಥ ಒಂದು ಸಂಗತಿಯಾಗಿದೆ. ಏನು ಕೋಲ್ಕತ್ತಾದಲ್ಲಿ ಕಳೆದ ಆಗಸ್ಟ್ನಲ್ಲಿ ಟ್ರೈನಿ ವೈದ್ಯೆಯೊಬ್ಬರ ಅತ್ಯಾಚಾರ ಮತ್ತು ಕೊಲೆಯಾಗಿತ್ತು. ಈ ಸಂಬಂಧ ಸಂಜಯ್ ರಾಯ್ ಅವರನ್ನು ಬಂಧಿಸಲಾಗಿತ್ತು. ಆತನಿಗೆ ಇವಾಗ ಜೀವಾವಧಿ ಶಿಕ್ಷೆಯನ್ನು ಅಲ್ಲಿಯ ಕೋರ್ಟ್ ಅನಿರ್ಬನ್ ದಾಸ್ ಅನ್ನುವಂಥ ನ್ಯಾಯಾಧೀಶರು, ಕೋಲ್ಕತ್ತಾ ಅಡಿಷನಲ್ ಸೆಷನ್ಸ್ ಜಡ್ಜ್ ಆಗಿರುವಂಥ ಅನಿರ್ಬನ್ ದಾಸ್ ಅವರು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಆ ವೇಳೆ ಅವರು ಹೇಳಿದಂಥ ಒಂದು ಮಾತು ಏನು? ವಿಶೇಷವಾದದ್ದೇನಲ್ಲ, ಅತೀತವಾದ ಪ್ರಕರಣವಲ್ಲ. ಅಂದರೆ ಅದರ ಅರ್ಥ ಇಷ್ಟೇ, ಅತ್ಯಾಚಾರ ಮತ್ತು ಕೊಲೆಗಳು ದೇಶದಲ್ಲಿ ನಡೀತಾ ಇರ್ತವೆ, ಅಂಥದ್ರಲ್ಲಿ ಇದು ಒಂದು ಅದಕ್ಕಿಂತ ವಿಶೇಷವಾದದ್ದೇನಿಲ್ಲ ಅಂತ ಆ ರೀತಿ ಜಡ್ಜರೇ ಹೇಳಿದ್ದಾರೆ. ಹಾಗೂ ಜೀವಾವಧಿ ಶಿಕ್ಷೆಯನ್ನು ಇದನ್ನು ಕೋಲ್ಕತ್ತಾದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರು ವಿರೋಧಿಸಿದ್ದಾರೆ. ಹಾಗೂ ಸಾಕಷ್ಟು ಜನರು ಕೂಡ ಈ ಪ್ರಕರಣದಲ್ಲಿ ಮರಣದಂಡನೆ ಕೊಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ತನಿಖೆಯನ್ನು ಒಪ್ಪದೆ BJPಯವರು ಒತ್ತಡ ಹೇರಿ ಈ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ CBIಗೆ ಒಪ್ಪಿಸಿದ್ರು. CBI ಯಾವ ರೀತಿ ತನಿಖೆ ಮಾಡಿದೆ ಎನ್ನುವಂಥದ್ದು ಈಗ ಮಮತಾ ಬ್ಯಾನರ್ಜಿಯವರ ಪ್ರಶ್ನೆ. ಮುಂದೆ ಏನಾಗುತ್ತದೆ ಅಂತ ಏನು ಇವಾಗಲೇ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಬೆಳಗಾವಿಯಲ್ಲಿ ನಡೀತಾ ಇದೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವಂಥ ಕಾರ್ಯಕ್ರಮ. 100 ವರ್ಷಗಳ ಹಿಂದೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಭಾಳ ತೀವ್ರವಾದ ತೀರ್ಪನ್ನು ತೆಗೆದುಕೊಳ್ಳಲಾಗಿತ್ತು. ಗಾಂಧೀಜಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅವರ ಬಳಿಕ ಅದಕ್ಕೆ 100 ವರ್ಷ ಆದ ಸಂಬಂಧ ಕಳೆದ ವರ್ಷವೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ 26 ಮತ್ತು ಡಿಸೆಂಬರ್ 26 ಹಾಗೂ ಜನವರಿ 26 ಅತಿ ಮುಖ್ಯವಾದ ದಿವಸಗಳಾಗಿರ್ತವೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ರಾಷ್ಟ್ರದ ಸಂವಿಧಾನ ಪಿತೃ. ಅದೇ ರೀತಿಯಲ್ಲಿ ನವೆಂಬರ್ 26 ಈ ಬಗ್ಗೆ ಯೋಜಿಸಲಾಗಿತ್ತು. ಡಿಸೆಂಬರ್ 26ರಲ್ಲಿ ಈ ಕ್ರಮವನ್ನು ಕೈಗೊಳ್ಳುವ ಹೊತ್ತಿಗೆ ಮಾಜಿ ಪ್ರಧಾನಿಗಳ ಸಾವು ಆಗಿದ್ದರಿಂದ ಈಗ ಅದನ್ನು ಏನು ಮಾಡಲಾಗ್ತಾ ಇದೆ ಅಂತ ಹೇಳಿದರೆ, ಜನವರಿ 26 ಸಂವಿಧಾನ ಒಂದು ದೇಶ
ನಮ್ಮ ದೇಶ ಪ್ರಜಾಪ್ರಭುತ್ವವಾದ ದಿನ, ಒಕ್ಕೂಟ ಸರ್ಕಾರವಾದ ದಿನ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನು ಆಚರಿಸಲಾಗ್ತಾ ಇದೆ. ಇಂದು ಅದು ಭಾರಿ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಕಾರ್ಯಕ್ರಮ ನಡೀತಾ ಇದೆ. ಇವನ್ನೆಲ್ಲ ನೋಡ್ತಾ ಇರುವಾಗ ನಾವು ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆಯಾದರೂ ಅದನ್ನು ಆಳುವವರು ಯಾವ ರೀತಿ ದುರುಪಯೋಗ ಪಡಿಸುತ್ತಿದ್ದಾರೆ ಎನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಹತೆ ಚಿಹ್ನೆ ನಮ್ಮೆಲ್ಲರ ಮುಂದೆ ಇದೆ. ಅದು ಹಾಗಾಗದಿರಲಿ, ಅದು ಉಳಿಯಲಿ ಮತ್ತು ಜನರ ಪ್ರಜಾಪ್ರಭುತ್ವ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಇಲ್ಲಿ ಇದೆ ಎನ್ನುವುದನ್ನು ನೆನಪಿಸುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.